ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಓಮನ್ ಮೂಲದ ಮೀನುಗಾರಿಕಾ ಬೋಟ್ ಪತ್ತೆಯಾಗಿದ್ದು ಇದು ಓಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಭಾರತೀಯ ಸಮುದ್ರಕ್ಕೆ ಬಂದಿದ್ದ ಬೋಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿ ಕಡಲ ತೀರಕ್ಕೆ ಲಗ್ಗೆ ಇಟ್ಟ ವಿದೇಶಿ ಬೋಟ್. ತಮಿಳುನಾಡಿನ ಮೀನುಗಾರರು ಪ್ರಾಣ ಭಯದಿಂದ ಪಾರು. ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ ಓಮನ್ ದೇಶದ ಮೀನುಗಾರಿಕೆ ಬೋಟ್. ಈ ಬೋಟ್ ಉಡುಪಿ ಕಡಲ ತೀರದಲ್ಲಿ ಕಾಣಿಸಿಕೊಂಡಿದ್ದು ಕರಾವಳಿ ಕಾವಲು ಪಡೆಯವರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರಿಸುಮಾರು 4,000 ಕಿಲೋಮೀಟರ್ ದೂರದಿಂದ ಅಕ್ರಮವಾಗಿ ಪ್ರವೇಶ ಮಾಡಿದೆ ಈ ಬೋಟ್. ನಂತರ ಉಡುಪಿಯ ಮಲ್ಪೆ ಸಂತ ಮೇರಿಸ್ ದ್ವೀಪದ ಸಮೀಪ ಬರ್ತಾ ಇದ್ದಂತೆ ಇಂಧನ ಖಾಲಿಯಾಗಿ ನಿಂತಲ್ಲಿಯೇ ನಿಂತಿದೆ. ಇಷ್ಟಾದರೂ ಕರಾವಳಿ ಕಾವಲು ಪಡೆ ಪೊಲೀಸ್ ಆಗಲಿ ಕೋಸ್ಟ್ ಗಾರ್ಡ್ನವರಿಗೆ ಆಗಲಿ ಗಮನಕ್ಕೆ ಬಂದೇ ಇಲ್ಲ. ನಂತರ ಸ್ಥಳೀಯ ಮೀನುಗಾರರು ಮಾಹಿತಿ ನಂತರ ಬಂದು ಪರಿಶೀಲನೆ ನಡೆಸಿದ ತಮಿಳುನಾಡಿನ 3 ಮೀನುಗಾರರನ್ನ ವಶಕ್ಕೆ ಪಡೆದಾಗ ಅಸಲಿ ಸತ್ಯ ಬಯಲಾಗಿದೆ. ತಮಿಳುನಾಡು ಮೂಲದ 3 ಮೀನುಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಜೇಮ್ಸ್ ಫ್ರಾಂಕ್ಲಿನ್, ರಾಬಿನ್ಸ್ಟನ್, ಡಿರೋಸ್, ಅಲ್ಫೋನ್ಸ್ 3 ಎನ್ನಲಾಗಿದೆ. ಓಮನ್ ಮೂಲದ ಮಾಲೀಕನ ಬಳಿ ಮೀನುಗಾರಿಕೆ ವೃತ್ತಿ ಮಾಡ್ತಾ ಇದ್ರು. ವೇತನ ಹಾಗೂ ಆಹಾರ ನೀಡದೆ ಸತಾಯಿಸುತ್ತಿದ್ದ ಮಾಲೀಕ ಎನ್ನಲಾಗಿದೆ. ಪಾಸ್ಪೋರ್ಟ್ ವಶಕ್ಕೆ ಪಡೆದು ಮಾಲೀಕ ಚಿತ್ರ ಹಿಂಸೆ ನೀಡಿದ್ದಾರೆ. ಪ್ರಾಣ ಭಯದಿಂದ ಓಮನ್ ಹಾರ್ಬರ್ನಿಂದ ಎಸ್ಕೇಪ್ ಆಗಿ ಉಡುಪಿ ಕಡಲ ತೀರಕ್ಕೆ ಬಂದಿದ್ದಾರೆ. ಓಮನ್ ದೇಶಕ್ಕೆ ಸೇರಿದ ಬೋಟ್ ಆಗಿದ್ದು ಇದರಲ್ಲಿ 3 ಜನ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇರ್ತಾರೆ. ಸೊ ಈ 3 ಜನ ತಾವು ತಮಿಳುನಾಡು ರಾಜ್ಯದವರು ಅಂತ ಹೇಳ್ಕೊಂತಾ ಇದ್ದು ರಾಮನಾಥಪುರಂ ಜಿಲ್ಲೆಗೆ ಸೇರಿದಂತ 2 ಮತ್ತು ತಿರುನೆಲ್ವೇಲಿ ಜಿಲ್ಲೆಗೆ ಸೇರಿದಂತ ಒಬ್ಬರು ಇರ್ತಾರೆ. ಸೊ ಇವರನ್ನ ವಶಕ್ಕೆ ಪಡೆದುಕೊಂಡು ಆ ಬೋಟ್ ನ ಕೂಡ ಜಂಟಿ ಪರಿಶೀಲನೆ ಮಾಡಿರ್ತೀವಿ. ಯಾವುದೇ ರೀತಿಯಾದಂತಹ ವಸ್ತುಗಳು, ಸಂಶಯಾಸ್ಪದ ವಸ್ತುಗಳು ಯಾವುದೂ ಸಿಕ್ಕಿರೋದಿಲ್ಲ. ಸದ್ಯ ಆರೋಪಿಗಳಿಗೆ ಉಡುಪಿ ಜೆಎಂಎಫ್ಸಿ ಕೋರ್ಟ್ 3 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರು ಇನ್ನಷ್ಟು ತನಿಖೆಯನ್ನ ತೀಕ್ಷ್ಣಗೊಳಿಸಿದ್ರೆ ಮತ್ತಷ್ಟು ಸೀಮಾರೇಖೆಯ ರಹಸ್ಯಗಳು ಬಯಲಿಗೆ ಬರುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಓಮನ್ ಮೂಲದ ಮೀನುಗಾರಿಕಾ ಬೋಟ್ ಪತ್ತೆಯಾಗಿದ್ದು ಇದು ಓಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಭಾರತೀಯ ಸಮುದ್ರಕ್ಕೆ ಬಂದಿದ್ದ ಬೋಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿ ಕಡಲ ತೀರಕ್ಕೆ ಲಗ್ಗೆ ಇಟ್ಟ ವಿದೇಶಿ ಬೋಟ್. ತಮಿಳುನಾಡಿನ ಮೀನುಗಾರರು ಪ್ರಾಣ ಭಯದಿಂದ ಪಾರು. ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ ಓಮನ್ ದೇಶದ ಮೀನುಗಾರಿಕೆ ಬೋಟ್. ಈ ಬೋಟ್ ಉಡುಪಿ ಕಡಲ ತೀರದಲ್ಲಿ ಕಾಣಿಸಿಕೊಂಡಿದ್ದು ಕರಾವಳಿ ಕಾವಲು ಪಡೆಯವರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರಿಸುಮಾರು 4,000 ಕಿಲೋಮೀಟರ್ ದೂರದಿಂದ ಅಕ್ರಮವಾಗಿ ಪ್ರವೇಶ ಮಾಡಿದೆ ಈ ಬೋಟ್. ನಂತರ ಉಡುಪಿಯ ಮಲ್ಪೆ ಸಂತ ಮೇರಿಸ್ ದ್ವೀಪದ ಸಮೀಪ ಬರ್ತಾ ಇದ್ದಂತೆ ಇಂಧನ ಖಾಲಿಯಾಗಿ ನಿಂತಲ್ಲಿಯೇ ನಿಂತಿದೆ. ಇಷ್ಟಾದರೂ ಕರಾವಳಿ ಕಾವಲು ಪಡೆ ಪೊಲೀಸ್ ಆಗಲಿ ಕೋಸ್ಟ್ ಗಾರ್ಡ್ನವರಿಗೆ ಆಗಲಿ ಗಮನಕ್ಕೆ ಬಂದೇ ಇಲ್ಲ. ನಂತರ ಸ್ಥಳೀಯ ಮೀನುಗಾರರು ಮಾಹಿತಿ ನಂತರ ಬಂದು ಪರಿಶೀಲನೆ ನಡೆಸಿದ ತಮಿಳುನಾಡಿನ 3 ಮೀನುಗಾರರನ್ನ ವಶಕ್ಕೆ ಪಡೆದಾಗ ಅಸಲಿ ಸತ್ಯ ಬಯಲಾಗಿದೆ. ತಮಿಳುನಾಡು ಮೂಲದ 3 ಮೀನುಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಜೇಮ್ಸ್ ಫ್ರಾಂಕ್ಲಿನ್, ರಾಬಿನ್ಸ್ಟನ್, ಡಿರೋಸ್, ಅಲ್ಫೋನ್ಸ್ 3 ಎನ್ನಲಾಗಿದೆ. ಓಮನ್ ಮೂಲದ ಮಾಲೀಕನ ಬಳಿ ಮೀನುಗಾರಿಕೆ ವೃತ್ತಿ ಮಾಡ್ತಾ ಇದ್ರು. ವೇತನ ಹಾಗೂ ಆಹಾರ ನೀಡದೆ ಸತಾಯಿಸುತ್ತಿದ್ದ ಮಾಲೀಕ ಎನ್ನಲಾಗಿದೆ. ಪಾಸ್ಪೋರ್ಟ್ ವಶಕ್ಕೆ ಪಡೆದು ಮಾಲೀಕ ಚಿತ್ರ ಹಿಂಸೆ ನೀಡಿದ್ದಾರೆ. ಪ್ರಾಣ ಭಯದಿಂದ ಓಮನ್ ಹಾರ್ಬರ್ನಿಂದ ಎಸ್ಕೇಪ್ ಆಗಿ ಉಡುಪಿ ಕಡಲ ತೀರಕ್ಕೆ ಬಂದಿದ್ದಾರೆ. ಓಮನ್ ದೇಶಕ್ಕೆ ಸೇರಿದ ಬೋಟ್ ಆಗಿದ್ದು ಇದರಲ್ಲಿ 3 ಜನ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇರ್ತಾರೆ. ಸೊ ಈ 3 ಜನ ತಾವು ತಮಿಳುನಾಡು ರಾಜ್ಯದವರು ಅಂತ ಹೇಳ್ಕೊಂತಾ ಇದ್ದು ರಾಮನಾಥಪುರಂ ಜಿಲ್ಲೆಗೆ ಸೇರಿದಂತ 2 ಮತ್ತು ತಿರುನೆಲ್ವೇಲಿ ಜಿಲ್ಲೆಗೆ ಸೇರಿದಂತ ಒಬ್ಬರು ಇರ್ತಾರೆ. ಸೊ ಇವರನ್ನ ವಶಕ್ಕೆ ಪಡೆದುಕೊಂಡು ಆ ಬೋಟ್ ನ ಕೂಡ ಜಂಟಿ ಪರಿಶೀಲನೆ ಮಾಡಿರ್ತೀವಿ. ಯಾವುದೇ ರೀತಿಯಾದಂತಹ ವಸ್ತುಗಳು, ಸಂಶಯಾಸ್ಪದ ವಸ್ತುಗಳು ಯಾವುದೂ ಸಿಕ್ಕಿರೋದಿಲ್ಲ. ಸದ್ಯ ಆರೋಪಿಗಳಿಗೆ ಉಡುಪಿ ಜೆಎಂಎಫ್ಸಿ ಕೋರ್ಟ್ 3 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರು ಇನ್ನಷ್ಟು ತನಿಖೆಯನ್ನ ತೀಕ್ಷ್ಣಗೊಳಿಸಿದ್ರೆ ಮತ್ತಷ್ಟು ಸೀಮಾರೇಖೆಯ ರಹಸ್ಯಗಳು ಬಯಲಿಗೆ ಬರುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಓಮನ್ ಮೂಲದ ಮೀನುಗಾರಿಕಾ ಬೋಟ್ ಪತ್ತೆಯಾಗಿದ್ದು ಇದು ಓಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಭಾರತೀಯ ಸಮುದ್ರಕ್ಕೆ ಬಂದಿದ್ದ ಬೋಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿ ಕಡಲ ತೀರಕ್ಕೆ ಲಗ್ಗೆ ಇಟ್ಟ ವಿದೇಶಿ ಬೋಟ್. ತಮಿಳುನಾಡಿನ ಮೀನುಗಾರರು ಪ್ರಾಣ ಭಯದಿಂದ ಪಾರು. ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ ಓಮನ್ ದೇಶದ ಮೀನುಗಾರಿಕೆ ಬೋಟ್. ಈ ಬೋಟ್ ಉಡುಪಿ ಕಡಲ ತೀರದಲ್ಲಿ ಕಾಣಿಸಿಕೊಂಡಿದ್ದು ಕರಾವಳಿ ಕಾವಲು ಪಡೆಯವರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರಿಸುಮಾರು 4,000 ಕಿಲೋಮೀಟರ್ ದೂರದಿಂದ ಅಕ್ರಮವಾಗಿ ಪ್ರವೇಶ ಮಾಡಿದೆ ಈ ಬೋಟ್. ನಂತರ ಉಡುಪಿಯ ಮಲ್ಪೆ ಸಂತ ಮೇರಿಸ್ ದ್ವೀಪದ ಸಮೀಪ ಬರ್ತಾ ಇದ್ದಂತೆ ಇಂಧನ ಖಾಲಿಯಾಗಿ ನಿಂತಲ್ಲಿಯೇ ನಿಂತಿದೆ. ಇಷ್ಟಾದ್ರೂ ಕರಾವಳಿ ಕಾವಲು ಪಡೆ ಪೊಲೀಸ್ ಆಗಲಿ ಕೋಸ್ಟ್ ಗಾರ್ಡ್ನವರಿಗೆ ಆಗಲಿ ಗಮನಕ್ಕೆ ಬಂದೇ ಇಲ್ಲ. ನಂತರ ಸ್ಥಳೀಯ ಮೀನುಗಾರರು ಮಾಹಿತಿ ನಂತರ ಬಂದು ಪರಿಶೀಲನೆ ನಡೆಸಿದ ತಮಿಳುನಾಡಿನ 3 ಮೀನುಗಾರರನ್ನ ವಶಕ್ಕೆ ಪಡೆದಾಗ ಅಸಲಿ ಸತ್ಯ ಬಯಲಾಗಿದೆ. ತಮಿಳುನಾಡು ಮೂಲದ 3 ಮೀನುಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಜೇಮ್ಸ್ ಫ್ರಾಂಕ್ಲಿನ್, ರಾಬಿನ್ಸ್ಟನ್, ಡಿರೋಸ್ ಅಲ್ಫೋನ್ಸ್ 3 ಎನ್ನಲಾಗಿದೆ. ಓಮನ್ ಮೂಲದ ಮಾಲೀಕನ ಬಳಿ ಮೀನುಗಾರಿಕೆ ವೃತ್ತಿ ಮಾಡ್ತಾ ಇದ್ರು. ವೇತನ ಹಾಗೂ ಆಹಾರ ನೀಡದೆ ಸತಾಯಿಸುತ್ತಿದ್ದ ಮಾಲೀಕ ಎನ್ನಲಾಗಿದೆ. ಪಾಸ್ಪೋರ್ಟ್ ವಶಕ್ಕೆ ಪಡೆದು ಮಾಲೀಕ ಚಿತ್ರ ಹಿಂಸೆ ನೀಡಿದ್ದಾರೆ. ಪ್ರಾಣ ಭಯದಿಂದ ಓಮನ್ ಹಾರ್ಬರ್ನಿಂದ ಎಸ್ಕೇಪ್ ಆಗಿ ಉಡುಪಿ ಕಡಲ ತೀರಕ್ಕೆ ಬಂದಿದ್ದಾರೆ. ಓಮನ್ ದೇಶಕ್ಕೆ ಸೇರಿದ ಬೋಟ್ ಆಗಿದ್ದು ಇದರಲ್ಲಿ 3 ಜನ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇರ್ತಾರೆ. ಸೊ ಈ 3 ಜನ ತಾವು ತಮಿಳುನಾಡು ರಾಜ್ಯದವರು ಅಂತ ಹೇಳ್ಕೊಂತಾ ಇದ್ದು ರಾಮನಾಥಪುರಂ ಜಿಲ್ಲೆಗೆ ಸೇರಿದಂತ 2 ಮತ್ತು ತಿರುನೆಲ್ವೇಲಿ ಜಿಲ್ಲೆಗೆ ಸೇರಿದಂತ ಒಬ್ಬರು ಇರ್ತಾರೆ. ಸೊ ಇವರನ್ನ ವಶಕ್ಕೆ ಪಡೆದುಕೊಂಡು ಆ ಬೋಟ್ ನ ಕೂಡ ಜಂಟಿ ಪರಿಶೀಲನೆ ಮಾಡಿರ್ತೀವಿ. ಯಾವುದೇ ರೀತಿಯಾದಂತಹ ವಸ್ತುಗಳು, ಸಂಶಯಾಸ್ಪದ ವಸ್ತುಗಳು ಯಾವುದು ಸಿಕ್ಕಿರೋದಿಲ್ಲ. ಸದ್ಯ ಆರೋಪಿಗಳಿಗೆ ಉಡುಪಿ ಜೆಎಂಎಫ್ಸಿ ಕೋರ್ಟ್ 3 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರು ಇನ್ನಷ್ಟು ತನಿಖೆಯನ್ನ ತೀಕ್ಷ್ಣಗೊಳಿಸಿದ್ರೆ ಮತ್ತಷ್ಟು ಸೀಮಾರೇಖೆಯ ರಹಸ್ಯಗಳು ಬಯಲಿಗೆ ಬರುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಓಮನ್ ಮೂಲದ ಮೀನುಗಾರಿಕಾ ಬೋಟ್ ಪತ್ತೆಯಾಗಿದ್ದು ಇದು ಓಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಭಾರತೀಯ ಸಮುದ್ರಕ್ಕೆ ಬಂದಿದ್ದ ಬೋಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿ ಕಡಲ ತೀರಕ್ಕೆ ಲಗ್ಗೆ ಇಟ್ಟ ವಿದೇಶಿ ಬೋಟ್. ತಮಿಳುನಾಡಿನ ಮೀನುಗಾರರು ಪ್ರಾಣ ಭಯದಿಂದ ಪಾರು. ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ ಓಮನ್ ದೇಶದ ಮೀನುಗಾರಿಕೆ ಬೋಟ್. ಈ ಬೋಟ್ ಉಡುಪಿ ಕಡಲ ತೀರದಲ್ಲಿ ಕಾಣಿಸಿಕೊಂಡಿದ್ದು ಕರಾವಳಿ ಕಾವಲು ಪಡೆಯವರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರಿಸುಮಾರು 4,000 ಕಿಲೋಮೀಟರ್ ದೂರದಿಂದ ಅಕ್ರಮವಾಗಿ ಪ್ರವೇಶ ಮಾಡಿದೆ ಈ ಬೋಟ್. ನಂತರ ಉಡುಪಿಯ ಮಲ್ಪೆ ಸಂತ ಮೇರಿಸ್ ದ್ವೀಪದ ಸಮೀಪ ಬರ್ತಾ ಇದ್ದಂತೆ ಇಂಧನ ಖಾಲಿಯಾಗಿ ನಿಂತಲ್ಲಿಯೇ ನಿಂತಿದೆ. ಇಷ್ಟಾದ್ರೂ ಕರಾವಳಿ ಕಾವಲು ಪಡೆ ಪೊಲೀಸ್ ಆಗಲಿ ಕೋಸ್ಟ್ ಗಾರ್ಡ್ನವರಿಗೆ ಆಗಲಿ ಗಮನಕ್ಕೆ ಬಂದೇ ಇಲ್ಲ. ನಂತರ ಸ್ಥಳೀಯ ಮೀನುಗಾರರು ಮಾಹಿತಿ ನಂತರ ಬಂದು ಪರಿಶೀಲನೆ ನಡೆಸಿದ ತಮಿಳುನಾಡಿನ 3 ಮೀನುಗಾರರನ್ನ ವಶಕ್ಕೆ ಪಡೆದಾಗ ಅಸಲಿ ಸತ್ಯ ಬಯಲಾಗಿದೆ. ತಮಿಳುನಾಡು ಮೂಲದ 3 ಮೀನುಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಜೇಮ್ಸ್ ಫ್ರಾಂಕ್ಲಿನ್, ರಾಬಿನ್ಸ್ಟನ್, ಡಿರೋಸ್ ಅಲ್ಫೋನ್ಸ್ 3 ಎನ್ನಲಾಗಿದೆ. ಓಮನ್ ಮೂಲದ ಮಾಲೀಕನ ಬಳಿ ಮೀನುಗಾರಿಕೆ ವೃತ್ತಿ ಮಾಡ್ತಾ ಇದ್ರು. ವೇತನ ಹಾಗೂ ಆಹಾರ ನೀಡದೆ ಸತಾಯಿಸುತ್ತಿದ್ದ ಮಾಲೀಕ ಎನ್ನಲಾಗಿದೆ. ಪಾಸ್ಪೋರ್ಟ್ ವಶಕ್ಕೆ ಪಡೆದು ಮಾಲೀಕ ಚಿತ್ರ ಹಿಂಸೆ ನೀಡಿದ್ದಾರೆ. ಪ್ರಾಣ ಭಯದಿಂದ ಓಮನ್ ಹಾರ್ಬರ್ನಿಂದ ಎಸ್ಕೇಪ್ ಆಗಿ ಉಡುಪಿ ಕಡಲ ತೀರಕ್ಕೆ ಬಂದಿದ್ದಾರೆ. ಓಮನ್ ದೇಶಕ್ಕೆ ಸೇರಿದ ಬೋಟ್ ಆಗಿದ್ದು ಇದರಲ್ಲಿ 3 ಜನ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇರ್ತಾರೆ. ಸೊ ಈ 3 ಜನ ತಾವು ತಮಿಳುನಾಡು ರಾಜ್ಯದವರು ಅಂತ ಹೇಳ್ಕೊಂತಾ ಇದ್ದು ರಾಮನಾಥಪುರಂ ಜಿಲ್ಲೆಗೆ ಸೇರಿದಂತ 2 ಮತ್ತು ತಿರುನೆಲ್ವೇಲಿ ಜಿಲ್ಲೆಗೆ ಸೇರಿದಂತ ಒಬ್ಬರು ಇರ್ತಾರೆ. ಸೊ ಇವರನ್ನ ವಶಕ್ಕೆ ಪಡೆದುಕೊಂಡು ಆ ಬೋಟ್ ನ ಕೂಡ ಜಂಟಿ ಪರಿಶೀಲನೆ ಮಾಡಿರ್ತೀವಿ. ಯಾವುದೇ ರೀತಿಯಾದಂತಹ ವಸ್ತುಗಳು, ಸಂಶಯಾಸ್ಪದ ವಸ್ತುಗಳು ಯಾವುದು ಸಿಕ್ಕಿರೋದಿಲ್ಲ. ಸದ್ಯ ಆರೋಪಿಗಳಿಗೆ ಉಡುಪಿ ಜೆಎಂಎಫ್ಸಿ ಕೋರ್ಟ್ 3 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರು ಇನ್ನಷ್ಟು ತನಿಖೆಯನ್ನ ತೀಕ್ಷ್ಣಗೊಳಿಸಿದ್ರೆ ಮತ್ತಷ್ಟು ಸೀಮಾರೇಖೆಯ ರಹಸ್ಯಗಳು ಬಯಲಿಗೆ ಬರುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.